ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಸ್ವಾತಿ ಮೇಲೆ ದೊಡ್ಡ ಅಪರಾಧನೇ ಹಾಕಕ್ಕೆ ರೆಡಿ ಆಗಿದ್ದಾರೆ. ಸೊ ಯಾರೋ ಮಾಡ್ತಾ ಇರೋ ಈ ಕೆಲಸಕ್ಕೆ ಸ್ವಾತಿ ಮನೆ ಹತ್ರ ಬಂದು ಗೀತಾ ಜಗಳಾಡೋದಾದ್ರು ಯಾಕೆ? ಸೊ ಆ ಒಂದು ವಿಚಾರನ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರಂಭದಲ್ಲಿ ಈ ಕಡೆ ಮೇಘ ಮೇಲೆ ದೊಡ್ಡ ಅಪವಾದನ ಹಾಕ್ಬೇಕು. ಮೇಘ ಇನ್ಯಾವತ್ತು ನಿತಿನ್ ಜೊತೆಗೆ ಬರಲೇಬಾರ್ದು ಅಂತ ಹೇಳ್ಬಿಟ್ಟು ರಾಗಿಣಿ ಮತ್ತೆ ರಾಧಿಕಾ ಪ್ಲಾನ್ ಮಾಡಿರ್ತಾರೆ. ಅದೇ ರೀತಿ ಒಂದು ಬಾಕ್ಸ್ ಅಲ್ಲಿ ಐ ಲವ್ ಯು ಅಂತ ಬರೆದು ಆ ಕಡೆ ಗೀತಾ ಅವ್ರ ಮನೆ ಮುಂದೆ ತಗೊಂಡೋಗಿ ಇಟ್ಟಿರ್ತಾರೆ. ಆ ಬಾಕ್ಸು ಗೀತಾ ಮತ್ತೆ ಮೇಘ ಎಲ್ಲರೂ ನೋಡಾದ್ಮೇಲೆ ಈ ರೀತಿ ಯಾರು ಮಾಡಿರಕ್ ಸಾಧ್ಯ, ನಂಗೆ ಚೆನ್ನಾಗಿ ಗೊತ್ತು, ಇದನ್ನ ಯಾರು ಮಾಡಿರ್ಬೋದು ಅಂದ್ರೆ ಆ ರಂಜನೆ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಗೀತಾ ಕೋಪ ಮಾಡ್ಕೊಂಡು ಸ್ವಾತಿ ಮನೆ ಒಳಗಡೆ ಬಂದು ಜೋರಾಗಿ ಕೂಗಾಡ್ತಿರ್ತಾಳೆ. ಎಷ್ಟು ಧೈರ್ಯ ಇದ್ರೆ ನನ್ನ ತಂಗಿಗೆ ಈ ತರ ಲೆಟರ್ನ ಬರೆದು ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳಕ್ ಬರ್ತಾರೆ. ಇನ್ನು ವಂಶಿ ಇದ್ದವರು ಗೀತಾ ಅವ್ರೆ ಯಾಕೆ ಏನಾಯ್ತು ಅಂದಾಗ, ಸಾಕು ಸುಮ್ಮನೆ ಇರ್ರಿ ದೊಡ್ಡ ಮನುಷ್ಯರು ನೀವೆಲ್ಲ, ನನ್ನ ತಂಗಿಗೆ ಹಿಂಗೆ ಐ ಲವ್ ಯು ಅಂತ ಬರೆದು ತಂದಿಟ್ಟಿರೋರು ನಿಮ್ಮನೆಲ್ಲೇ ಇದ್ದಾರೆ ಅಂದ್ಬಿಟ್ಟು ಗೀತಾ ಕಂಪ್ಲೇಂಟ್ ಮಾಡ್ತಿದ್ರೆ, ನೋಡಿ ನೀವು ಹೇಳಕ್ ಬಂದಿದ್ದೀರೋ ಕರೆಕ್ಟಾಗಿ ಹೇಳಿ ಅಂತ ಹೇಳ್ಬಿಟ್ಟು ವಂಶಿ ಕೇಳ್ತಾರೆ. ಸ್ವಾತಿ, ನೀನು ದೊಡ್ಡ ಸಾವುಕಾರನ್ನ ಮದುವೆ ಆಗ್ಬಿಟ್ಟೆ ಅಂತ ಇಷ್ಟೊಂದೆಲ್ಲ ಇದರಿಂದ ಮಾತಾಡ್ತಿದ್ಯಲ್ಲೇ ಅಂತ ಹೇಳ್ಬಿಟ್ಟು ಸ್ವಾತಿ ಕಡೆ ತಿರ್ಗ್ಬಿಡ್ತಾಳೆ ನಮ್ಮ ಗೀತಾ. ನನ್ನ ಹೆಂಡತಿ ಬಗ್ಗೆ ಮಾತಾಡೋಷ್ಟು ರೈಟ್ಸ್ ನಿಮಗೆ ಕೊಟ್ಟಿಲ್ಲ, ನಿಮ್ಮ ತೊಂದರೆ ಆದರೂ ಏನು ಅಂದಾಗ ನನ್ನ ತಂಗಿಗೆ ಯಾರೋ ಈ ರೀತಿ ತಂದು ಬರ್ದಿಕ್ಕಿದ್ದಾರೆ, ಅದು ನಿಮ್ಮನೆಯವರೇ ಮಾಡಿರೋದು ಅಂತ ಹೇಳ್ಬಿಟ್ಟು ಗೀತಾ ಹೇಳ್ತಿರ್ತಾಳೆ. ಇನ್ನು ಗೀತಾ ಹೇಳೋದು ವಂಶಿಗೆ, ಅದಕ್ಕೂ ನಮ್ಗೇನು ಸಂಬಂಧ ಇದೆ ಅಂತ ಬಂದು ಕೇಳೋದಾದ್ರೂ ಏನಿದೆ ಅಂತ ಹೇಳ್ಬಿಟ್ಟು ಗೀತನ ಕೇಳ್ತಾರೆ. ಇನ್ನು ಮೇಘ ಅಳ್ತಾ ಇರ್ತಾಳೆ. ಈ ಒಂದು ಕೆಲಸ ಮಾಡಿರೋದು ರಂಜನಾ ಇಲ್ಲ ನಿತಿನ ಅನ್ನೋ ಡೌಟಲ್ಲಿ ಇರ್ತಾರೆ. ಆದರೆ ರಾಗಿಣಿ ಮತ್ತೆ ರಾಧಿಕಾ ಇಬ್ರು ಸೇರಿ ನಿತಿನ್ ಜೊತೆಗೆ ಇನ್ಯಾವತ್ತೂ ಬರಬಾರ್ದು ಈ ಮೇಘ ಅಂತ ಹೇಳ್ಬಿಟ್ಟು ಈ ಪ್ಲಾನ್ನ ಮಾಡಿ ಆ ಬಾಕ್ಸ್ ತಗೊಂಡೋಗಿ ಅಲ್ಲಿ ಇಟ್ಟಿರ್ತಾರೆ. ಇನ್ನು ವಂಶಿಗೆ ಗೀತಾ ಹಿಂಗೆಲ್ಲ ಕೂಗಾಡ್ಬೇಕಾದ್ರೆ ತುಂಬ ಬೇಜಾರಾಗ್ತಿರುತ್ತೆ. ಅಲ್ಲ ರೀ, ನೀವೇನ್ರಿ ನಾನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಸ್ವಾತಿನಿ ಅನ್ನೋದು ಚೆನ್ನಾಗಿ ನಿಮಗೆ ಗೊತ್ತು, ಆದರೆ ಇದ್ಯಾರೋ ಮೇಘನ್ಗೆ ಲವ್ ಲೆಟರ್ ತಂದಿಟ್ರು ಅಂತ ನಮ್ಮನೆ ಹತ್ರ ನೀವು ಬಂದು ಇಷ್ಟೊಂದೆಲ್ಲ ಕೂಗಾಡೋದಾದ್ರೂ ಏನಿದೆ ಅಂದಾಗ ವಂಶಿಯವರೇ ಸುಮ್ಮನೆ ಇರಿ, ಮೇಘ ಏನಾಯ್ತೆ ಅಂದ್ಬಿಟ್ಟು ಸ್ವಾತಿ ಕೇಳಕ್ಕೆ ಬಂದಾಗ, ಅದು ನಂಗೆ ಗೊತ್ತಿಲ್ಲ ಅಕ್ಕ, ಈ ಥರ ಯಾರೋ ತಂದಿಕ್ಬಿಟ್ಟಿದ್ದಾರೆ ಅಂದಾಗ, ಹೇ ಮೇಘ ಅವಳ ಹತ್ರ ಏನು ಮಾತಾಡ್ತೀಯ, ಸುಮ್ಮನೆ ಇರಿ, ನಾನು ಹೇಳ್ತೀನಿ, ಯಾರೋ ಈ ಮನೆಯವರೇ ಇದು ಕೆಲಸನ ಮಾಡಿರೋದು, ಅಲ್ಲ ನಿಮ್ಮ ಮನೇಲಿ ಬಿಟ್ಟಿಯಾಗಿದ್ದೀವಿ ಅಂತ ನೀವು ಅಂದಿದ್ನೆಲ್ಲ ಅನ್ಸ್ಕೊಳಕ್ಕೆ ಕೊಟ್ಟಿದ್ನೆಲ್ಲ ಇಸ್ಕೊಳಕ್ಕೆ ನಮ್ಮನ್ನು ಏನು ಅಂದ್ಕೊಂಡಿದ್ದೀರಾ ಅಂದ್ಬಿಟ್ಟು ಗೀತಾ ಮೊದಲೇ ಗೊತ್ತಲ್ಲ ಜೋರಾಗಿ ಮಾತಾಡ್ತಿರ್ತಾಳೆ. ವಂಶಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಇನ್ನು ಸ್ವಾತಿಗೆ, ಅಲ್ಲ ಅಕ್ಕ ಯಾಕೆ ಹಿಂಗೆ ಆಡ್ತಿದ್ದಾಳೆ, ಯಾರು ಮೇಘಂಗೆ ಈ ರೀತಿ ಎಲ್ಲ ಮಾಡ್ತಾ ಇರ್ಬೋದು ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ರೆ ರಾಗಿಣಿ ಮತ್ತೆ ರಾಧಿಕಾ, ಅಯ್ಯೋ ಇಷ್ಟು ಬೇಗ ಇದನ್ನ ಇಷ್ಟು ದೊಡ್ಡ ರಾಧ ಅಂತ ಮಾಡ್ತಾರೆ ಅಂತಾನೆ ಗೊತ್ತಿರಲಿಲ್ಲ, ಅಯ್ಯೋ ಅತ್ತೆ ಇವಾಗ ನಾವೇ ಸಿಗಾಕೊಂಡ್ಬಿಟ್ರೆ ಏನು ಮಾಡೋದು ಅಂದಾಗ, ಹಂಗೆಲ್ಲ ಏನು ನೀನು ಅಂದ್ಬಿಟ್ಟು ರಾಧಿಕಾ ಹೇಳ್ತಾ ಇದ್ದಾಳೆ. ಸ್ವಾತಿ ಇತ್ತೋಳು, ಈ ಥರ ಯಾರು ಮಾಡಿದ್ದಾರೆ ಅಂತ ನಾನು ಕಂಡುಹಿಡಿತೀನಿ, ದಯವಿಟ್ಟು ಸ್ವಲ್ಪ ನಿಧಾನವಾಗಿ ಮಾತಾಡೋಕ ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳಕ್ಕೆ ಬಂದಾಗ, ಸಾಕು ಸುಮ್ಮನೆ ಇರೆ, ನಿನ್ನಿಂದನೇ ಇದೆಲ್ಲ ಆಗಿರೋದು, ಸದ್ರ ಬಿಟ್ವಲ್ಲ, ಒಬ್ಬ ಹುಡುಗಿನ ಹೆಂಗೋ ಆರಿಸ್ಕೊಂಡೋಗಿ ಮದುವೆ ಆಗಿದ್ದಾಯ್ತು, ಈಗ ಹೆಣ್ಮಕ್ಳಿರೋ ಮನೆ ಅಂತ ಹೇಳ್ಬಿಟ್ಟು ಹೆಂಗೆ ಬೇಕೋ ಹಂಗೆ ನಡ್ಕೊತಾ ಇದ್ದಾರೆ ಅಂದ್ಬಿಟ್ಟು ಗೀತಾ ಹೇಳ್ತಿರ್ತಾಳೆ. ವಂಶಿಗೆ ಕೋಪ ಬಂದು, ನೋಡಿ ನೀವು ನನ್ನ ಹೆಂಡತಿ ಹತ್ರ ಲಿಮಿಟ್ ಮೀರಿ ಮಾತಾಡ್ತಿದ್ದೀರಾ, ಏನೋ ನಾನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಬಂದೆ ಅದಕ್ಕೆ ಎಲ್ಲರೂ ಹಂಗೆ ಆಗೋಗ್ತಾರ ಅಂದ್ಬಿಟ್ಟು ವಂಶಿ ಇವಾಗ ಜಗಳಾಡಕ್ಕೆ ನಿಂತಿದ್ದಾರೆ. ಸ್ವಾತಿ ಇವರಿಬ್ರು ಸಮಾಧಾನ ಮಾಡ್ತಾಳ. ಈ ಸ್ವಾತಿ ಮತ್ತೆ ವಂಶಿ ಮದುವೆ ಬಗ್ಗೆ ನಮ್ಮ ಗೀತಂಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾಳ. ಸೊ ಆ ವಿಚಾರ ಏನಾದರೂ ಈ ರಾಧಿಕಾ ಬೇರೆಯವ್ರಿಗೆ ಹೇಳಿದ್ರೆ ಮುಗೀತು ಕತೆ. ನೋಡೋಣ ಸಂಚಿಕೆ ಏನಾಗುತ್ತೆ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ.